ಇವುಗಳ ಮಧ್ಯಮ ಗಾತ್ರದ ದೇಹ ಮತ್ತು ಚಿಕ್ಕದಾದ ಕಾಲುಗಳು ದ್ರಾಕ್ಷಿ ತೋಟದ ಒಳಗೆ ಉಳುಮೆ ಮಾಡೋಕ್ಕೆ ಮತ್ತು ಮಳೆಗಾಲದಲ್ಲಿ ಗಟ್ಟಿಯಾದ ಕಪ್ಪು ಹತ್ತಿ ಮಣ್ಣಿನಲ್ಲಿ ಭಾರವಾದ ಕಬ್ಬನ್ನು ಸಾಗಿಸೋಕೆ ಹೆಚ್ಚು ಸೂಕ್ತವಾಗಿದೆ ಅಂತಾನೆ ಹೇಳಲಾಗುತ್ತೆ. ಕಪ್ಪು ಹತ್ತಿ ಮಣ್ಣಿನ ಪ್ರದೇಶದಲ್ಲಿ ಕೃಷಿ ಕೆಲಸದ ಉದ್ದೇಶಗಳಿಗೆ ಇವು ಹೆಚ್ಚು ಸೂಕ್ತವಾಗಿರೋದ್ರಿಂದ ಅಂತಹ ಪ್ರದೇಶದಲ್ಲಿರೋ ರೈತರು ಈ ತಳಿಯನ್ನು ಸಾಕಿ ಬೆಳೆಸ್ತಿರೋದು ಕಂಡುಬರುತ್ತೆ. ಇವುಗಳನ್ನು ಹಿಂಡು ಹಿಂಡಾಗಿ ಸಾಕದೆ ಮನೆಗಳಲ್ಲಿಯೇ ಒಂದೆರಡು ಕಟ್ಟಿಕೊಂಡು ಸಾಕೋದೇ ಹೆಚ್ಚು. ಇವುಗಳಲ್ಲಿನ ಗಂಡು ಹೊಲದಲ್ಲಿ ರೈತನಿಗೆ ಸಹಾಯವಾದರೆ ಹೆಣ್ಣು ತಕ್ಕ ಮಟ್ಟಿಗೆ ಹಾಲನ್ನು ನೀಡೋದ್ರೊಂದಿಗೆ ಉಳುಮೆಗೂ ಮತ್ತು ಗಾಡಿ ಎಳೆಯುವುದಕ್ಕೂ ಸಹಕಾರಿಯಾಗಿದೆ. ಎತ್ತುಗಳು ಬೆಳಗ್ಗೆ 10ರಿಂದ ಸಂಜೆ 5ರವರೆಗೆ ಕಠಿಣ ಕೆಲಸವನ್ನು ಮಾಡೋಕ್ಕೆ ಸಮರ್ಥವಾಗಿವೆ. ಎತ್ತುಗಳು ಬೆಳಗ್ಗೆ 10ರಿಂದ ಸಂಜೆ 5ರವರೆಗೆ ಕಠಿಣ ಕೆಲಸವನ್ನು ಮಾಡೋಕ್ಕೆ ಸಮರ್ಥವಾಗಿವೆ. ಒಂದು ಜೋಡಿ ಎತ್ತುಗಳು ಗಂಟೆಗೆ 4 ಕಿಲೋಮೀಟರ್ ವೇಗದಲ್ಲಿ ದಿನಕ್ಕೆ 8ರಿಂದ 10 ಗಂಟೆಗಳವರೆಗೆ ಕೆಲಸ ಮಾಡೋದರೊಂದಿಗೆ ಒಂದು ಸಲಕ್ಕೆ 2 ಟನ್ಗಳಷ್ಟು ಭಾರವನ್ನು ಸಾಗಿಸುವ ಶಕ್ತಿ ಇರೋದು ಸಾಬೀತಾಗಿದೆ. ಇವುಗಳಲ್ಲಿನ ಒಂದು ಹಸು ತನ್ನ ಜೀವಿತಾವಧಿಯಲ್ಲಿ 12 ಕರುಗಳಿಗೆ ಜನ್ಮ ನೀಡಿದ್ದು ವರದಿಯಾಗಿದೆ.